ನಮಸ್ಕಾರ ಸ್ನೇಹಿತರೆ, ಹಳ್ಳಿ ಮನೆ ಕೈತೋಟ ಚಾನಲ್ಗೆ ಸ್ವಾಗತ. ಹಳ್ಳಿ ಮನೆ ಅಂದಮೇಲೆ ಹಿತ್ತಲಲ್ಲಿ ಒಂದು ನಿಂಬೆ ಗಿಡ ಬೇಕೇ ಬೇಕು. ಪೂಜೆಗೆ ಆಗಲಿ, ಅಡುಗೆಗೆ ಆಗಲಿ ಅಥವಾ ನೆಂಟರು ಬಂದಾಗ ಜ್ಯೂಸ್ ಮಾಡೋಕ್ಕೆ ಆಗಲಿ ನಿಂಬೆಹಣ್ಣು ಸದಾ ಬೇಕು. ಇವತ್ತು ನಮ್ಮ ಹಳ್ಳಿ ಶೈಲಿಯಲ್ಲಿ ನಿಂಬೆ ಗಿಡನ ಹೇಗೆ ಬೆಳೆಸೋದು ಅಂತ ಸಂಪೂರ್ಣವಾಗಿ ಕಲಿಯೋಣ. ಸಣ್ಣ ಜಾಗ, ಸರಳ ವಿಧಾನ, ಹೆಚ್ಚು ಬೆಳೆ, ನಮ್ಮ ಹಳ್ಳಿ ಮನೆ ಕೈತೋಟ. ನಿಂಬೆ ಗಿಡದ ಆಯ್ಕೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಾಣುವ ಸ್ಥಳೀಯ ಕಾಜಗಿ ನಿಂಬೆ ಅತ್ಯುತ್ತಮ ಆಯ್ಕೆಯಾಗಿದೆ. ಇದರ ವಿಶೇಷತೆ ಅಂದರೆ ಸಿಪ್ಪೆ ತೆಳ್ಳಗಿರುತ್ತೆ ಮತ್ತು ರಸ ಜಾಸ್ತಿ ಇರುತ್ತೆ. ನಮ್ಮ ಹವಾಮಾನಕ್ಕೆ ಅಂದರೆ ಬಿಸಿಲು ಮತ್ತು ಮಳೆಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ. ಗಿಡದ ವಿಧ ಅಂದರೆ ಬೀಜದ್ದು ಅಥವಾ ಕಸಿ ಗಿಡವೋ ಅಂತ ನೋಡೋದಾದರೆ, ಕಸಿ ಗಿಡ ಹಳ್ಳಿ ಹಿತ್ತಲಿಗೆ ಕಸಿ ಮಾಡಿದ ಗಿಡ ಅಥವಾ ಏರ್ ಲೇಯರಿಂಗ್ ಮಾಡಿದ ಗಿಡಗಳು ತುಂಬ ಒಳ್ಳೆಯದು. ಇವು ನೆಟ್ಟ 1.5 ರಿಂದ 2 ವರ್ಷದಲ್ಲೇ ಫಲ ನೀಡಲು ಶುರು ಮಾಡುತ್ತವೆ. ಗಿಡ ಕೂಡ ಅತಿಯಾಗಿ ಎತ್ತರ ಬೆಳೆಯದೆ ಕುಳ್ಳಗಿದ್ದು ಹಣ್ಣು ಕೀಳಲು ಸುಲಭವಾಗುತ್ತೆ, ಬೇಗ ಕಾಯಿ ಬಿಡುತ್ತೆ. ಬೀಜದ ಗಿಡ, ಬೀಜದಿಂದ ಬೆಳೆದ ಗಿಡ ಕಾಯಿ ಬರಲು 5 ರಿಂದ 6 ವರ್ಷ ತೆಗೆದುಕೊಳ್ಬೋದು ಮತ್ತು ಗಿಡ ತುಂಬ ದೊಡ್ಡದಾಗಿ ಬೆಳೆಯುತ್ತದೆ. ನಿಮಗೇನಾದರೂ ಗಿಡ 100 ಕಾಲ ಇರಬೇಕು ಎಂಬ ಆಸೆ ಇದ್ದರೆ ಮಾತ್ರ ಈ ಬೀಜದಿಂದ ಗಿಡ ಆರಿಸಿಕೊಳ್ಳಿ. ನಾನು ಬೀಜದಿಂದ ಗಿಡನ ಆರಿಸ್ಕೊಳ್ತೀನಿ, ಯಾಕೆಂದರೆ ನಾನು ಅಜ್ಜಿ ಆದರೂ ನನಗೆ ನಿಂಬೆ ಗಿಡ ಇರಬೇಕು, ನನ್ನ ಹೆಸರಲ್ಲೇ ಕೊಯ್ಕೊಂಡು ತಿನ್ನಬೇಕು ಅನ್ನೋ ಆಸೆ ನಂದು. ಗಿಡ ಖರೀದಿ ಮಾಡುವಾಗ ಗಮನಿಸಬೇಕಾದದ್ದು, ಆರೋಗ್ಯಕರ ಕಾಂಡ ಇರಬೇಕು. ಗಿಡದ ಮುಖ್ಯ ಕಾಂಡ ದಪ್ಪವಾಗಿರಲಿ ಮತ್ತು ಕಾಂಡಕ್ಕೆ ಗಾಯಗಳಾಗಿರಬಾರ್ದು. ಎಲೆಗಳ ಬಣ್ಣ ಹಸಿರಾಗಿರಲಿ, ಹಳದಿ ಬಣ್ಣಕ್ಕೆ ತಿರುಗಿರಬಾರ್ದು. ಹಳದಿ ಎಲೆ ಅಂದರೆ ಪೋಷಕಾಂಶದ ಕೊರತೆ ಅಥವಾ ರೋಗ ಅಂತ ಅರ್ಥ. ಮತ್ತು ಬೇರುಗಳ ಪರೀಕ್ಷೆ. ಕುಂಡ ಅಥವಾ ಪ್ಲಾಸ್ಟಿಕ್ ಕವರ್ನಿಂದ ಬೇರುಗಳು ಅತಿಯಾಗಿ ಹೊರಗೆ ಬಂದಿರಬಾರ್ದು. ಮತ್ತು ಸೀಡ್ಲೆಸ್ ನಿಂಬೆ ಅಂದರೆ ಈಗ ಹಳ್ಳಿಗಳಲ್ಲೂ ಜನಪ್ರಿಯವಾಗಿರುವ ತಳಿ ಇದು. ಇದರಲ್ಲಿ ಬೀಜ ಇರುವುದಿಲ್ಲ. ಪಾನಕ ಮತ್ತು ಉಪ್ಪಿನಕಾಯಿಗೆ ತುಂಬ ಅನುಕೂಲ ಆಗಿರುತ್ತೆ. ಒಂದು ವೇಳೆ ವ್ಯಾಪಾರ ದೃಷ್ಟಿಯಿಂದ ಬೆಳೆಯುವುದಾದರೆ ಈ ತಳಿ ಉತ್ತಮ. ಮತ್ತು ಬಾಲಾಜಿ ನಿಂಬೆ ಕೃಷಿಯಲ್ಲಿ ಹೆಸರುವಾಸಿ ತಳಿ ಇದು. ಗಿಡ ನೆಡುವ ಕಾಲ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹಳ್ಳಿಗಳಲ್ಲಿ ಗಿಡ ನೆಡಲು ಇದು ಅತ್ಯುತ್ತಮ ಸಮಯ. ಮಳೆಗಾಲದಲ್ಲಿ ಮಣ್ಣು ತೇವವಾಗಿರುತ್ತೆ, ಗಿಡ ಬೇಗ ಬೇರು ಕೊಡುತ್ತೆ ಮತ್ತು ನೀವು ಪದೇ ಪದೇ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಈ ಸಮಯ ಒಳ್ಳೆಯದು. ನೆಡುವ ವಿಧಾನ, ಜಾಗ ಆಯ್ಕೆ ಮಾಡೋದು. ಮನೆಯಲ್ಲಿ ಹಿತ್ತಲಲ್ಲಿ ಎಲ್ಲಿ ನೀರು ನಿಲ್ಲಲ್ವೋ ಅಂತಹ ಎತ್ತರದ ಜಾಗ ಆರಿಸಿಕೊಳ್ಳಿ. ಗುಂಡಿ ತಯಾರಿ ಮಾಡೋದು. 2 ಅಡಿ ಅಗಲ 2 ಅಡಿ ಆಳ ಗುಂಡಿ ತೆಗೆದು ಅದಕ್ಕೆ ಒಣಗಿದ ಸೊಪ್ಪು ಸದೆ ಹಾಕಿ ಸುಟ್ಟು ಬಿಡಿ. ಇದು ಮಣ್ಣಿನ ರೋಗಾಣು ಕೊಲ್ಲುತ್ತೆ. ಗುಂಡಿಗೆ ಕೆಮ್ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಸ್ವಲ್ಪ ಸುಣ್ಣ ಸೇರಿಸಿ. ಸುಣ್ಣದ ಬದಲಿಗೆ ಒಲೆಯ ಬೂದಿಯನ್ನು ಬಳಸ್ಬೋದು. ಸುಣ್ಣವು ಮಣ್ಣಿನ ಆಮ್ಲತೆಯನ್ನು ಹೇಗೆ ಕಡಿಮೆ ಮಾಡುತ್ತದೆಯೋ ಬೂದಿ ಕೂಡ ಅದೇ ಕೆಲಸ ಮಾಡುತ್ತದೆ. ಗುಂಡಿಗೆ ಮಣ್ಣು ಹಾಕುವಾಗ 1 ಬುಟ್ಟಿ ಮಣ್ಣಿಗೆ 2 ದೊಡ್ಡ ಹಿಡಿ ಬೂದಿಯನ್ನು ಬೆರೆಸಿ. ಇದು ಪೊಟ್ಯಾಷಿಯಂ ನೀಡುತ್ತದೆ ಮತ್ತು ಬೇರುಗಳಿಗೆ ಬರುವ ರೋಗ ತಡೆಯುತ್ತದೆ. ಕಹಿ ಬೇವಿನ ಹಿಂಡಿನೂ ಕೂಡ ಬಳಸ್ಬೋದು. ಇದು ಸುಣ್ಣಕ್ಕಿಂತಲೂ ಶಕ್ತಿಶಾಲಿ. ಇದು ಗೊಬ್ಬರವೂ ಹೌದು, ಕೀಟನಾಶಕವೂ ಹೌದು. ಬೇಸಿಗೆಯಲ್ಲಿ ನೀರು ಮತ್ತು ಮಣ್ಣಿನ ಆರೈಕೆ. ಕಟ್ಟೆ ಕಟ್ಟುವುದು. ಗಿಡದ ಬುಡಕ್ಕೆ ದೊಡ್ಡದಾಗಿ ರೌಂಡ್ ಆಕಾರದ ಕಟ್ಟೆ ಮಾಡಿ. ನೀರು ನಿರ್ವಹಣೆ. ವಾರಕ್ಕೆ 2 ಬಾರಿ ನೀರು ಕೊಡಿ. ಹಳ್ಳಿಗಳಲ್ಲಿ ಬಾಳೆ ಗಿಡದ ಪಕ್ಕ ನಿಂಬೆ ಗಿಡ ಇಡಬೇಡಿ, ಯಾಕಂದರೆ ಬಾಳೆಗೆ ಜಾಸ್ತಿ ನೀರು ಬೇಕು, ನಿಂಬೆಗೆ ಮಿತ ನೀರು ಸಾಕು. ಬೇಸಿಗೆಯಲ್ಲಿ ಗಿಡದ ಬುಡಕ್ಕೆ ಒಣಗಿದ ಕಸ ಅಥವಾ ತೆಂಗಿನ ಶಿಪ್ಪೆ ಹಾಕಿ ತೇವಾಂಶ ಕಾಪಾಡಿ. ಗೊಬ್ಬರದ ಬಗ್ಗೆ ನೋಡೋದಾದರೆ, ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಮಾಗಿದ ದನದ ಗೊಬ್ಬರವೇ ಇದಕ್ಕೆ ತುಂಬ ಒಳ್ಳೆಯದು. ಬೂದಿಯ ಬಳಕೆ. ಒಲೆಯ ಬೂದಿಯನ್ನು ಗಿಡದ ಸುತ್ತ ಹರಡಿ. ಇದು ಪೊಟ್ಯಾಷಿಯಂ ನೀಡುತ್ತೆ ಮತ್ತು ಬೇರು ತಿನ್ನುವ ರೋಗಗಳನ್ನು ಓಡಿಸುತ್ತೆ. ಕುರಿ ಗೊಬ್ಬರನೂ ಹಾಕ್ಬೋದು. ಹಳೆಯ ಮಜ್ಜಿಗೆ. ಹುಳಿ ಮಜ್ಜಿಗೆಗೆ ನೀರು ಬೆರೆಸಿ ಗಿಡಕ್ಕೆ ಸಿಂಪಡಿಸಿ. ಇದು ಹೂವು ಉದುರುವುದನ್ನು ತಡೆಯುವ ಅಮೃತ ಆಗಿದೆ. ಮತ್ತು ಹೂವು ಕಾಯಿ ಹೆಚ್ಚಿಸೋಕ್ಕೆ ನಿಂಬೆ ಹಣ್ಣನ್ನು ಕೊಯ್ದ ಮೇಲೆ ಸಣ್ಣ ಸಣ್ಣ ಒಣಗಿದ ರೆಂಬೆಗಳನ್ನು ಕತ್ತರಿಸಿ
ಸೂರ್ಯನ ಬೆಳಕು ಗಿಡದ ಒಳಗಿನವರೆಗೂ ತಲುಪೋಕೆ ಈ ಥರ ಮಾಡಬೇಕು. ಮತ್ತು ಕಲ್ಲಿನ ಉಪ್ಪು, ಗಿಡಕ್ಕೆ ಹೂವು ಬರದಿದ್ದರೆ ಬುಡದಿಂದ 1 ಅಡಿ ದೂರದಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ನೀರು ಹಾಯಿಸಿ. ಇದು ಹಳ್ಳಿಯ ಹಳೆಯ ತಂತ್ರ ಆಗಿದೆ. ಪರಾಗಸ್ಪರ್ಶ, ಗಿಡದ ಹತ್ತಿರ ಚೆಂಡು ಹೂವು ಬೆಳೆಸಿ. ಇದರಿಂದ ಜೇನುನೊಣಗಳು ಬಂದು ಇಳುವರಿ ಹೆಚ್ಚುತ್ತೆ. ರೋಗ ಮತ್ತು ಕೀಟದ ಸಮಸ್ಯೆಗೆ, ಎಲೆ ಚುಕ್ಕಿ ರೋಗ ಇದ್ದರೆ ಸುಣ್ಣ ಮತ್ತು ಮೈಲು ತುತ್ತದ ಮಿಶ್ರಣ ಹಚ್ಬೋದು, ಸ್ಪ್ರೇ ಮಾಡ್ಬೋದು. ಬೂದಿ ಸ್ಪ್ರೇ, ಮುಂಜಾನೆ ಅಂದರೆ ಬೆಳಿಗ್ಗೆ ಇಬ್ಬನಿ ಇರುವಾಗ ಎಲೆಗಳ ಮೇಲೆ ಬೂದಿ ಉದುರಿಸಿದರೆ ಎಲೆ ತಿನ್ನುವ ಹುಳುಗಳು ಬರೋದಿಲ್ಲ. ಬೇವಿನ ಕಷಾಯ, ಎಲೆ ಸುರುಳಿ ರೋಗಕ್ಕೆ ಬೇವಿನ ಸೊಪ್ಪಿನ ಕಷಾಯ ಅಥವಾ ಬೇವಿನ ಎಣ್ಣೆ ಅತ್ಯುತ್ತಮ. ನೋಡಿ, ಗಿಡ ನೆಡೋದು ಮುಖ್ಯ ಅಲ್ಲ, ಅದು ಗಟ್ಟಿಯಾಗಿ ನೆಲ ಹಿಡಿಯುವವರೆಗೂ ಮಗುವಿನ ಥರ ನೋಡ್ಕೊಳ್ಬೇಕು. ಈ ಹಳ್ಳಿ ಪದ್ಧತಿಯಲ್ಲಿ ಮಣ್ಣು ತಯಾರಿ ಮಾಡಿ ನೆಟ್ಟರೆ ನಿಮ್ಮ ಗಿಡ 100 ವರ್ಷ ಕಾಲ ಬಾಳಿಕೆ ಬರುತ್ತೆ. ನೋಡಿದ್ರಲ್ಲ, ಕಾಸು ಖರ್ಚಿಲ್ಲದೆ ಮನೆಯಲ್ಲೇ ಇರುವ ಗೊಬ್ಬರ ಬಳಸಿ ನಿಂಬೆ ಗಿಡ ಬೆಳೆಸೋದು ಎಷ್ಟು ಸುಲಭ ಅಂತ. ನೀವು ಇದನ್ನು ಪಾಲಿಸಿ ನೋಡಿ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಮ್ಮ ಹಳ್ಳಿ ಜನರಿಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.